ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಐರಾ ಸಂಯುಕ್ತ ಚಾನೆಲ್. ಇವತ್ತು ನಾವು ಬೆಂಡೆಕಾಯಿ ಹುಳಿ ಮಾಡ್ತಾ ಇದ್ದೀವಿ. ಅದಕ್ಕೆ ನಾನು ನೋಡ್ತಾ ಇರ್ಬೋದು, ನೀವು ಬೆಂಡೆಕಾಯಿ ರೆಡಿ ಮಾಡ್ಕೊಂಡಿದ್ದೀನಿ ಹಚ್ಕೊಂಡು. ನೆಕ್ಸ್ಟು ನಾವು ಬೆಂಡೆಕಾಯಿ ಹುಳಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಬೆಂಡೆಕಾಯಿ ಹುಳಿ ಮಾಡೋದಕ್ಕೆ ನಮಗೆ ಬೇಕಾಗಿರುವಂತಹ ಪದಾರ್ಥಗಳು ಏನಂದರೆ ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿ, ಹಾಗೆ ಕಾಯಿ, ತುರಿದಿರುವಂಥ ಕಾಯಿ, ಕೊತ್ತಂಬರಿ ಸೊಪ್ಪು, ಒಂದು ಸಣ್ಣ ಹುಣಸೆಹಣ್ಣು, ಹಾಗೆ ಟೊಮೆಟೊ ಮತ್ತು ಬೆಳ್ಳುಳ್ಳಿ. ಇದು ಒಗ್ಗರಣೆ ಹಾಕೋಕ್ಕೆ. ಇಷ್ಟು ಇಂಗ್ರೀಡಿಯೆಂಟ್ಸ್ ನಮಗೆ ಖಾರಕ್ಕೆ ಬೇಕಾಗುತ್ತೆ. ಓಕೆನಾ? ಬೆಂಡೆಕಾಯಿ ಹುಳಿ ಖಾರ ಮಾಡ್ತಾ ಇದ್ದೀನಲ್ವ, ಅದಕ್ಕೆ. ಹೀಗೆ ನೀವು ಈ ಹಚ್ಕೊಂಡಿರುವಂತಹ ಟೊಮೆಟೊನ ಜಾರ್ ಒಳಗೆ ಹಾಕಿ ನೋಡಿ. ನಾನು ಅಷ್ಟು ಟೊಮೆಟೊನೂ ಹಾಕ್ಕೊಳ್ತಾ ಇದ್ದೀನಿ. ಎರಡು ಟೊಮೆಟೊನ ತೊಗೊಂಡಿದ್ದೆ ನಾನು. ನೆಕ್ಸ್ಟು ಒಂದು ಹುಣಸೆಹಣ್ಣು, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಾಯಿ ಪೂರ್ತಿಯಾಗಿ ಹಾಕ್ಕೊಳ್ಳಿ. ನಾನು ಒಂದು ಕಾಯಿನ ಇಲ್ಲಿ ತುರ್ಕೊಂಡಿದ್ದೆ. ನೀವು ಕಡಿಮೆನೂ ಹಾಕ್ಕೋಬೋದು, ಜಾಸ್ತಿನೂ ಹಾಕ್ಕೋಬೋದು, ಪರವಾಗಿಲ್ಲ. ನೋಡಿ, ಹೀಗಿದೆ, ಕಾಣಿಸ್ತಿದೆ ಅಲ್ವಾ? ನೆಕ್ಸ್ಟು ಹೆಚ್ಚಿಟ್ಟುಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಳ್ಳಿ. ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು. ನೆಕ್ಸ್ಟು ಇಲ್ಲಿ ಸ್ವಲ್ಪ ಸಾಂಬಾರು ಪುಡಿ, ಹಾಗೆ ಖಾರ ಪುಡಿನ ಹಾಕ್ಕೊಳ್ಳಿ. ಇಷ್ಟು ಹಾಕ್ಕೊಂಡು ಜಾರ್ ಮುಚ್ಚುಳ್ಕನ ಮುಚ್ಚಿ ಮಿಕ್ಸಿ ಮಾಡ್ಕೋಬೇಕು ನಾವು. ನೋಡಿ, ನೀವು ನೋಡ್ತಾ ಇದ್ದೀರಾ, ನಾನೀಗ ಮಿಕ್ಸಿಗೆ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ನಾನು ರುಬ್ಕೊಂಡಿದ್ದೀನಿ. ನೆಕ್ಸ್ಟು ಮೇನ್ ಇಂಗ್ರೀಡಿಯೆಂಟ್, ನಾವು ಬೆಂಡೆಕಾಯಿ ಹುಳಿಗೆ ಈ ಹೆಸರು ಕಾಳನ್ನ ಹಾಕ್ತೀವಿ. ಬನ್ನಿ ನೋಡೋಣ ಹೇಗೆ ಅಂತ. ಒಂದು ಪಾನ್ ಇಡಿ, ಅದರಲ್ಲಿ ಹೆಸರು ಕಾಳನ್ನ ಹಾಕೊಳ್ಳಿ. ಹೆಸರು ಕಾಳನ್ನ ಹಾಕ್ಕೊಂಡು ಫ್ರೈ ಮಾಡಿ. ಓಕೆನಾ? ಫ್ರೈ ಮಾಡ್ತಾ ಇರಿ. ನೋಡಿ, ಹೀಗೆ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಫ್ರೈ ಆಗಿದೆ. ಫ್ರೈ ಆದ ನಂತರ ಇದನ್ನು ಒಂದು ಬಟ್ಲಲ್ಲಿ ತೆಗೆದಿಟ್ಕೋಬೇಕು. ನೋಡಿ, ಫ್ರೈ ಆದಮೇಲೆ ಹೀಗೆ ಕಾಣುತ್ತೆ, ಸರಿನಾ? ಈಗ ನೆಕ್ಸ್ಟು ಇದೇ ಬಾಣಲಿ ಒಳಗಡೆ ಬೆಂಡೆಕಾಯಿನ ಹಾಕ್ಕೊಳ್ಳಿ. ಬೆಂಡೆಕಾಯಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡಬೇಕು. ಸ್ವಲ್ಪ ಎಣ್ಣೆ ನೋಡಿ, ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಬೆಂಡೆಕಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಫಸ್ಟು ತೊಳೆದು ಹಚ್ಕೊಳ್ಳಿ. ಹಚ್ಕೊಂಡ ನಂತರ ಸ್ವಲ್ಪ ಹೊತ್ತು ಅದು ನೀರಿನ ಅಂಶ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಸ್ವಲ್ಪ ಡ್ರೈ ಮಾಡೋಕ್ಕೆ ಬಿಡಿ. ಆಮೇಲೆ ಎಣ್ಣೆ ಹಾಕಿ ಒಂದು ಪ್ಯಾನಲ್ಲಿ ಅದನ್ನು ಹುರಿಬೇಕು. ನೋಡಿ, ಈ ಥರ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಒಗ್ಗರಣೆ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ನಾನು. ನೋಡಿ, ಇವಾಗ ಫ್ರೈ ಆಗಿದೆ. ಸೊ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ನೋಡಿ, ಗ್ಯಾಸ್ ಆಫ್ ಮಾಡಿದೆ ನಾನು. ನೆಕ್ಸ್ಟು ಒಗ್ಗರಣೆ ಮಾಡ್ಕೋಬೇಕು. ಓಕೆನಾ? ಈಗ ಹುಳಿ ಮಾಡಬೇಕು, ಬೆಂಡೆಕಾಯಿ ಹುಳಿ. ಅದಕ್ಕೆ ಮಸಾಲೆ ಎಲ್ಲ ರೆಡಿಯಾಗಿದೆ, ನೋಡ್ತಾ ಇರ್ಬೋದು ನೀವು. ಮಸಾಲೆ ರೆಡಿ ಇದೆ. ಆ ಕಡೆ ಬಾಣಲೆಯಲ್ಲಿ ನಾನು ಎಣ್ಣೆ ಇಟ್ಟಿದ್ದೀನಿ. ಈಗ ಸಾಸಿವೆ ಹಾಕ್ಕೊಳ್ಳೋದಿದೆ. ಸೊ ನಾನು ಒಂದು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ನೋಡಿ, ಸಾಸಿವೆ ಹಾಕ್ತಾಯಿದ್ದೀನಿ. ನಾನು ಸಾಸಿವೆ ಎಣ್ಣೆ ಕಾಯೋಕ್ಕೆ ಮುಂಚೆನೇ ಸಾಸಿವೆ ಹಾಕಿದೆ. ನೀವು ಕಾದಿದೆಯಾ ಅಂತ ಚೆಕ್ ಮಾಡಿಕೊಂಡು ಸಾಸಿವೆ ಹಾಕಿಬಿಡಿ. ಅದಾದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು, ಕರಿಬೇವು ಹಾಕ್ಕೊಳ್ಳಿ. ನೆಕ್ಸ್ಟು ಈರುಳ್ಳಿನೂ ಹಾಕ್ಕೊಳ್ಳಿ.
ಓಕೆ, ಈಗ ಇದು ಫ್ರೈ ಆದಮೇಲೆ ನಾವು ಮಸಾಲೆನ ಹಾಕ್ಕೋಬೇಕು. ನೋಡಿ, ಅವಾಗೆ ನಾವು ಜಾರಲ್ಲಿ ತೊಗೊಂಡಿದ್ವಿ ಅಲ್ಲ ಮಸಾಲೆ, ಈ ಮಸಾಲೆನ ಬಾಣಲೆ ಒಳಗಡೆ ಹಾಕ್ಕೋಬೇಕು. ಈಗ ಫ್ರೈ ಆಗಿದೆ, ಸೊ ಮಸಾಲೆನ ಬಾಣಲೆ ಒಳಗಡೆ ಹಾಕ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ಅಲ್ವಾ ನೋಡಿ. ಮಸಾಲೆ ಎಲ್ಲ ಚೆನ್ನಾಗಾಗಿರೋದಕ್ಕೆ ಬೆಂಡೆಕಾಯಿ ಹುಳಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿದೆ ಅಲ್ಲ? ಹೇಗೆ ಅನ್ನಿಸ್ತಿದೆ ನಿಮಗೆ ಈ ರೆಸಿಪಿ ನೋಡಿ ಅಂತ ಕಮೆಂಟ್ ಮಾಡಿ. ಮಸಾಲೆ ಕುದೀತಿರುವಾಗಲೇ 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಮಸಾಲೆ ಚೆನ್ನಾಗಿ ಕುದೀಲಿ. ಆನಂತರ ನಾವು ಏನು ಹುರಿದಿಟ್ಕೊಂಡಿರುವಂತಹ ಹೆಸರು ಕಾಳು ಹಾಗೆ ಬೆಂಡೆಕಾಯಿನ ಇದರೊಳಗಡೆ ಹಾಕಿ ಚೆನ್ನಾಗಿ ಬೇಯಿಸಬೇಕು. ಅಷ್ಟೇ ಆಗೋಗುತ್ತೆ. ಹುಳಿ ಇಷ್ಟೇ ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ. ನಿಮಗೆ ಕೊನೆಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸರಿ, ಮಸಾಲೆ ಫ್ರೈ ಆಗೋ ಅಷ್ಟರಲ್ಲಿ ನೋಡಿ, ಇಲ್ಲಿ ನಾನು 3 ಮುದ್ದೆ ಮಾಡ್ಕೊಂಡಿದ್ದೀನಿ. ಬೆಂಡೆಕಾಯಿ ಹುಳಿಗೆ ಮುದ್ದೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆ ರೆಸಿಪಿ ಬೇಕಾದರೆ ನಾನು ವಿಡಿಯೋ ಹಾಕಿದ್ದೀನಿ ಆಲ್ರೆಡಿ, ನೋಡಿ ಒಂದ್ಸತಿ. ಕಾಣಿಸ್ತಿದೆ ಅಲ್ಲ, ಇವಾಗ ಮಸಾಲೆ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನೀವು ಬೆಂಡೆಕಾಯಿನ, ಹುರಿದಿರೋ ಅಂಥ ಬೆಂಡೆಕಾಯಿನ ಸೇರಿಸ್ಕೊಳ್ಳಿ. ಹಾಗೆ ಮತ್ತು ಹೆಸ್ರು ಕಾಳನ್ನು ಕೂಡ ಸೇರಿಸ್ಕೊಳ್ಳಿ. ನೋಡಿ, ಇವಾಗ 2 ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ತಿನ್ನಬೇಕಾದಾಗ ಈ ಕಾಳುಗಳು ಸಿಗ್ತಾ ಇದ್ದಾಗ ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ ತಿನ್ನಬೇಕಾದಾಗ. ತಿಂತಾ ಇದ್ದರೆ ಚೆನ್ನಾಗಿರುತ್ತೆ. ಈ ಕಾಳುಗಳು ಬಾಯಿಗೆ ಹಂಗಂಗೆ ಸಿಗ್ತವೆ. ಬೆಂದಿರುತ್ತೆ ಕೂಡ, ಬೆಂದಿಲ್ಲ ಅಂತ ಏನಿಲ್ಲ, ಹುರಿದಿದ್ದೀವಲ್ಲ ಆಲ್ರೆಡಿ. ಹುರಿದಿರೋದ್ರಿಂದ ಇದು ಚೆನ್ನಾಗಿರುತ್ತೆ. ಈಗ ಇಷ್ಟೇ ಹುಳಿ ಆಗೋಯ್ತು ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ? ಹೇಗೆ ಬಂದಿದೆ ಅಂತ ನೀವು ಮನೇಲಿ ಟ್ರೈ ಮಾಡಿ ನಂಗೊಂದ್ಸತಿ ಹೇಳಿ, ಕಮೆಂಟಲ್ಲಿ ಹೇಳಿ ಹೇಗೆ ಬಂದಿದೆ ಈ ಹುಳಿ, ಎಷ್ಟು ಚೆನ್ನಾಗಾಗಿದೆ ಅಂತ. ಈ ರೆಸಿಪಿ ತುಂಬ ಈಸಿ, ಬೇಗ ಒಂದು 15 ನಿಮಿಷ ಎಲ್ಲ ನೀವು ಹಚ್ಚಿಟ್ಕೊಂಡು ಮಸಾಲೆಗೆ ರೆಡಿ ಮಾಡ್ಕೊಂಡ್ರಿ ಅಂದರೆ ಒಂದು 10 ನಿಮಿಷದೊಳಗಡೆ ಹುಳಿ ಆಗೋಗುತ್ತೆ. ನೋಡಿ, ಎಷ್ಟು ಪ್ರಮಾಣದಲ್ಲಾದರೂ ನೀವು ಮಾಡ್ಕೋಬೋದು. ನಿಮಗೆ ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದಾರೆ ಅಂದರೆ ಜಾಸ್ತಿನಾದರೂ ಮಾಡ್ಕೋಬೋದು, ಕಮ್ಮಿ ಇದ್ದಾರೆ ಅಂದರೆ ಇನ್ನೂ ಬೇಗನೆ ಆಗೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ. ಈಗ ಒಂದು 5-6 ನಿಮಿಷ ಬೆಂದ ಮೇಲೆ ಅಡುಗೆ ಕಂಪ್ಲೀಟ್ ಆಗೋಗುತ್ತೆ. ಇಷ್ಟೇ ಗಾಯ್ಸ್, ಇವತ್ತಿನ ಏನು ಬೆಂಡೆಕಾಯಿ ಹುಳಿ ಮಾಡಿದ್ದೆ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್. ನೋಡಿ, ಇವಾಗ ನಾವು ಮಾಡಿರುವಂತಹ ಬೆಂಡೆಕಾಯಿ ಹುಳಿ ಹಾಗೂ ಮುದ್ದೆ ಜೊತೆಗೆ ಎಷ್ಟು ಚೆನ್ನಾಗಿದೆ ಅಂದರೆ ತಿಂತಾ ಇದ್ದರೆ ಸ್ವರ್ಗಕ್ಕೆ 2 ಗೇಣು ಅನ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಮುದ್ದೆ ಜೊತೆಗೆ ಬೆಂಡೆಕಾಯಿ ಹುಳಿ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ.